ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಿದೆ. ಇರಾನ್ ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಅಬ್ಬರಿಸಿ ಬುಬ್ಬರಿತಾ ಇದೆ. ಈಗ ಅಮೆರಿಕಾದಲ್ಲಿ ಇರಾನ್ ಯುದ್ಧದ ವಿರುದ್ಧ ಸಿಡಿದೆದ್ದಂತ ಜನ ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೊಲಗಲಿ ಅಂತ ಆಗ್ರಹಿಸಿದ್ದಾರೆ. ಟ್ರಂಪ್ ವಿರುದ್ಧ ಸಿಡಿದೆದ್ದಿದ್ದೀಗ ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಅಮೆರಿಕಾದಾದ್ಯಂತ ಭಾರೀ ಪ್ರತಿಭಟನೆ ಆಗ್ತಾ ಇದೆ. ಏನಿದು ಸ್ಟೋರಿ? ಯಾಕೆ ಅಮೆರಿಕಾದ ಟ್ರಂಪ್ ವಿರುದ್ಧನೇ ಈಗ ಪ್ರೊಟೆಸ್ಟ್ ಆಗ್ತಾ ಇರೋದು? ಟ್ರಂಪ್ ತೊಲಗಲಿ ಅಂತ ಯಾಕೆ ಆಗ್ರಹಿಸ್ತಾ ಇದ್ದಾರೆ? ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ. ಟ್ರಂಪ್ ತೊಲಗಲಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅಮೆರಿಕಾದಲ್ಲಿ ಇರಾನ್ ಯುದ್ಧದ ವಿರುದ್ಧ ಅಲ್ಲಿನ ಜನರು ಸಿಡಿದೆದ್ದಿದ್ದಾರೆ. ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅಮೆರಿಕಾದ ಹಲವು ನಗರಗಳಲ್ಲಿ ಇವತ್ತು ನೋ ಕಿಂಗ್ಸ್ ಅನ್ನುವ ಹೆಸರಿನಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನ ಅಲ್ಲಿನ ಸಾರ್ವಜನಿಕರು ಮಾಡ್ತಿದ್ದಾರೆ. ಈ ಕ್ಷಣವೇ ತಕ್ಷಣವೇ ಇರಾನ್ ಮೇಲಿನ ಅಮಾನವೀಯ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಟ್ರಂಪ್ನನ್ನ ಈ ಕೂಡಲೇ ಬಂಧಿಸಿ, ಈ ಕೂಡಲೇ ಅರೆಸ್ಟ್ ಮಾಡಿ, ಅನಾಗರಿಕ ಟ್ರಂಪ್ ಈತ, ಸೈತಾನ್ ಟ್ರಂಪ್ ಈತ ಅನ್ನುವಂತಹ ಬ್ಯಾನರ್ ಅನ್ನ ಹಿಡಿದು ಪ್ರಮುಖ ರೋಡ್ಗಳಲ್ಲಿ ಭಾರಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕಾದ ಬಹುತೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ಕಮಾಯಿಸಿರುವಂತಹ ಲಕ್ಷಾಂತರ ನಾಗರಿಕರು ಟ್ರಂಪ್ ವಿರುದ್ಧ ಆಗ್ರಹಿಸ್ತಾ ಇದ್ದಾರೆ, ಹೋರಾಟವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ ಮೇಲಿನ ಅಮಾನವೀಯ ದಾಳಿ ವಿರುದ್ಧ ಆಕ್ರೋಶ ಮತ್ತು ಘೋಷಣೆಗಳು ನಡೀತಿದ್ದಾವೆ. ತಮ್ಮದೇ ದೇಶದ ಪ್ರತಿಭಟನೆಗೆ ಬೆಚ್ಚಿ ಬಿದ್ದಿದ್ದಾರೆ ಟ್ರಂಪ್. ಏನು ಟ್ರಂಪ್ ವಿರುದ್ಧ ಯಾವುದೋ ಇರಾನ್ನಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಯಾವುದೋ ದೇಶದಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಯಾವುದೋ ನಗರದಲ್ಲಿ ಹೋರಾಟ ಮಾಡ್ತಾ ಇಲ್ಲ. ಅಮೆರಿಕಾದಲ್ಲೇ ಅಮೆರಿಕಾದ ಅಧ್ಯಕ್ಷನ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದು. ಹಾಗಾಗಿ ಟ್ರಂಪ್ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನಪ್ಪಾ ಇದು ಅಂತ. ಇಸ್ರೇಲ್ ಸರ್ವಾಧಿಕಾರ ನೀತಿ, ದಮನಕಾರಿ ನೀತಿ ವಿರುದ್ಧ ಭಾರಿ ಪ್ರತಿಭಟನೆಯನ್ನ ಮಾಡಿದೆ. ಇಸ್ರೇಲ್ ನಂಬ್ಕೊಂಡು ಹೋದ್ರೆ ನೀವು ಅಮೆರಿಕ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಭಟನಾಕಾರರು. ನೀವು ಇಸ್ರೇಲ್ ಇರಾನ್ ನೀವು ಬೆಂಬಲ ಕೊಟ್ಟು ಏನೋ ಮಾಡಿಸ್ತಾ ಇದ್ದೀರಿ, ಅದು ಮತ್ತೆ ನಮಗೆ ತಿರುಗು ಬಾಣ ಆಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಯುದ್ಧಕ್ಕೆ ಇವತ್ತಿಗೆ 1 ತಿಂಗಳು ತುಂಬಿದೆ. ಸತತ 1 ತಿಂಗಳಿಂದ ಯುದ್ಧ ಆಗ್ತಾ ಇದೆ. ಯಾವುದೇ $1 ಮಿಲಿಯನ್ ಗಟ್ಟಲೆ ಲೆಕ್ಕನೇ ಇಲ್ಲದಷ್ಟು ಸರ್ಕಾರದ ಹಣ ಪೋಲಾಗ್ತಾ ಇದೆ, ಲೆಕ್ಕನೇ ಇಲ್ಲ. ಇದರ ಜೊತೆಗೆ ಮಾನವ ವಿರೋಧಿ ದೇಶ ಅನ್ನುವಂಥ ಅಪಖ್ಯಾತಿಗೆ ಅಮೆರಿಕ ಬರ್ತಾ ಇರೋದು. ಇದರ ಜೊತೆಗೆ ಅಸೂಹೆಗಳ ಮಾರಣ ಹೋಮ ಕುರಿತಂತೆ ಭಾರಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ಹುಚ್ಚುತನದ ಬಗ್ಗೆ, ಅವನ ಯುದ್ಧ ದಾಹಕ್ಕೆ ಅಸುನೀಗಿರುವಂತಹ ಸಾವಿರಾರು ಅಮಾಯಕರ ಬಗ್ಗೆ ಕಂಪನ ಸಾಂತ್ವನ ಏನೂ ಇಲ್ಲ. ಈ ವಿಚಾರ ಸಂಬಂಧಪಟ್ಟಂತೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕೂಡ ಪ್ರತಿಭಟನೆಯಲ್ಲಿ, ಭಾರಿ ಪ್ರತಿಭಟನೆಯಲ್ಲಿ ಟ್ರಂಪ್ ವಿರುದ್ಧ ಆಗ್ರಹಿಸ್ತಾ ಇದ್ದಾರೆ. ತೊಲಗಲಿ ಟ್ರಂಪ್, ಬೇಡ ನಮಗೆ ಅಂತ. ಟ್ರಂಪ್ ಅಧಿಕಾರವನ್ನು ಬಿಟ್ಟು ತೊಲಗಬೇಕು ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಇದೇ ವಿಚಾರ ಈಗ ಬೇರೆ ಪಕ್ಷಗಳಿಗೂ ಕೂಡ ಭಾರಿ ಒತ್ತಾಯ. ಅಮೆರಿಕಾದ ವಾಷಿಂಗ್ಟನ್ ಡಿಸಿ, ಮಿಯಾಮಿ, ಲಾಸ್ ಏಂಜಲೀಸ್, ಸೇಂಟ್ ಪೌಲ್ ಮುಂತಾದ ನಗರಗಳಲ್ಲಿ ಲಕ್ಷಾಂತರ ಜನರು ಜಮಾಯಿಸಿ ಅಮೆರಿಕನರೇ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಯುದ್ಧದಲ್ಲಿ ಇಲ್ಲಿವರೆಗೂ ಈಗಾಗಲೇ ಕೂಡ ಸಾವಿರಾರು ಮಂದಿ ಬಲಿಯಾಗಿದ್ದಾರೆ. ಇರಾನ್ನಿಂದ 1900, ಬೆಬ್ಲಾನ್ನಲ್ಲಿ 1100 ಜನ, 18 ಜನ ಇಸ್ರೇಲ್ ನಾಗರಿಕರು, ಅಮೆರಿಕಾದ 13 ಜನ, ಭಾರತದ 7 ಜನ ಮತ್ತೆ ಗಲ್ಫ್ ದೇಶಗಳ 20 ಜನ, ಒಟ್ಟು 3390 ಅಮಾಯಕರು ಇಲ್ಲಿವರೆಗೂ ಬಲಿಯಾಗಿದ್ದಾರೆ.
ಈ ಅನಾಗರಿಕ ಯುದ್ಧದಿಂದ ಜಗತ್ತಿನಾದ್ಯಂತ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ, ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಜಗತ್ತಿನಾದ್ಯಂತ ಗ್ಯಾಸ್ ಸಮಸ್ಯೆ ಉಂಟಾಗ್ತಾ ಇದೆ. ಈ ಯುದ್ಧದ ಪರಿಣಾಮ ಅಮೆರಿಕಾದಲ್ಲಿ ಟ್ರಂಪ್ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ತೊಲಗಲಿ ಟ್ರಂಪ್ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಏನ್ ಮಾಡ್ತಾರೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.